ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ನೋಡಲು ಹಳ್ಳಿ ಬಂದೆ. ಓ ಎತ್ತಿ ಓ ಎತ್ತಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಎತ್ತಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಎತ್ತಿ. ಯವ್ವ ಯವ್ವ ನನ್ನ ಬಿಡನ ಒಳಲ್ಲೇ ಈಕೆ ಸತ್ ಕುಳೇನ ಅದು ಹೆಂಗ್ ದೇವಕ್ಕರ ಅತೃಪ್ತ ಆತ್ಮಲ್ಲ ಅದಕ್ಕೆ ಹೊಳೆ ಬಂದತಿ ಈ ಕೃಷ್ಣವೇಣಿ ಆತ್ಮ. ಮತ್ತೇನು ಕಂಡಿಲ್ಲ ಈಕಿ. ಮತ್ತು ನಾನು ಈಕಿನ ಸಾಯಿ ಹೊಡೆದು ಬಿಟ್ಟಿನಿ. ಅದಕ್ಕೆ ಲಗುನ ದೇವಾಗಿ ಬಂದಾಳೆ. ಯವ್ವ ಯವ್ವ ಯಾರು ಇಲ್ಲ ಯವ್ವ, ಏನು ಮಾಡಲಿ ಯವ್ವ? ಎತ್ತಿ ನಿಂದ್ರ ಎತ್ತಿ, ನಿನ್ನೂ ಇದ ಬಾವ್ಯಾಗ ಹಾಕಿ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಎತ್ತಿ. ಯವ್ವ ಕಾಪಾಡ್ರಿ ಯವ್ವ. ಏ ವೈನಿ ಎಲ್ಲಿದೀಯಾ? ಯೋ ಎಣ್ಣ ಲಗು ಬಾರಯ್ಯಪ್ಪ, ನನ್ನ ಜೀವ ಬಾಯಾಗ ಬಂದತಿ ಬಾರಯ್ಯಪ್ಪ. ಈ ಲಡಿಬಿ ಇದ್ದಾಗನೂ ನನಗೆ ನೆಮ್ಮದಿಯಾಗಿ ಇರಕ್ಕೆ ಬಿಡಲಿಲ್ಲ. ಇದನ್ನು ನಿಗರು ಬಡಿದಿಂದ ನನ್ನ ನೆಮ್ಮದಿಯಾಗಿ ಇರ್ಬೇಕಂದ್ರೆ ಈಗನೂ ಬಿಡವಲ್ಲಲ್ಲ ಯವ್ವ. ಬೆನ್ನು ಹತ್ತಿದ ಬೇತಾಳನ ಗತೆ ಬೆನ್ನು ಹತ್ತಿ ಬಿಡತ್ತಲ್ಲ ಯವ್ವ ದೆವ್ವಾಗಿ. ಎತ್ತೇ ನಾ ಬಂದೆ, ಎತ್ತೇ ನಾ ಬಂದೆ, ಎತ್ತಿ ನಿನ್ನ ಕರ್ಕೊಂಡು ಹೋಗಕ್ಕೆ ನಾ ಬಂದೆ. ನೀ ಎಲ್ಲಿ ಹೋದ್ರು ಬಿಡಂಗಿಲ್ಲ ಎತ್ತಿ, ನಿನ್ನ ಕರ್ಕೊಂಡು ಹೋಗ್ತೀನಿ ಎತ್ತಿ, ನಿನ್ನ ತಗೊಂಡು ಹೋಗಾಕೆ ಎತ್ತಿ ನಾನು. ಕೃಷ್ಣವೇಣಿ ನಿನ್ನ ಕಾಲು ಮುಗಿತೀನ್ಲೆ. ಏನ ಮಾಡ್ತೀನೋ ಕೆಲಸ ಮಾಡಿಬಿಟ್ಟೆ, ನಿನ್ನ ಬಾವ್ಯ ದುಗಿಸ್ಬಿಟ್ಟೆ. ನೀನೊಬ್ರು ಸತ್ತು ಹೋಗಿ ನನ್ನ ತಪ್ಪಾಗಿತ್ತಿ. ನಾ ಮಾಡಿ ಸರಿ ಅನ್ನಕತ್ತಿಲ್ಲ, ನಾ ಮಾಡಿದ ತಪ್ಪ ಮಾಡ್ತೀನೋ ಕೆಲಸ ಮಾಡೀನಿ. ಹಂಗಂತೇಳಿ ನನ್ನ ಸಾಯಿಸೋದು ಯಾವ ನ್ಯಾಯ ಹೇಳಿ ನೋಡುನು? ನನ್ನ ಸಾಯಿಸೋದು ಯಾವ ನ್ಯಾಯ? ನಾ ಏನು ಅನ್ಯಾಯ ಮಾಡಿದ್ನಿ ಎತ್ತಿ ನಿನಗೆ? ಏನೋ ತಪ್ಪು ಮಾಡಿಬಿಟ್ನಿಲೆ, ನನ್ನ ಕೈ ಬಿಡಲೆ. ನನಗಿನ್ನ ಆಸೆ ಆಕಾಂಕ್ಷೆಗಳು ಭಾಳ ಅದಾವಲಿ ಎತ್ತಿ. ನನಗೂ ಆಸೆ ಆಕಾಂಕ್ಷೆಗಳು ಭಾಳ ಇದ್ದು, ಆದ್ರೆ ನೀನು ನನ್ನ ಆಸೆನೆಲ್ಲ ನೀರು ಪಾಲು ಮಾಡಿಬಿಟ್ಟಿ. ಹಂಗ ನಿನ್ನ ಆಸೆನ ನೆರವೇರಕ್ಕೆ ಬಿಟ್ಟಿನ? ಅಯ್ಯ ನೋಡ ಎತ್ತಿ, ನೀನು ತಗೊಂಡ ನಾ ಮುಂದಕ್ಕೆ ಹೋಗುದು. ಬಿಸುದನಿಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತ ಈ ದೆವ್ವದಿಂದ ಹೆಂಗಾರ ಮಾಡಿ ಪಾರಾಗ ಹೋಗ್ತೀನಿವ. ಇದರಿಂದ ಮುಕ್ತಿ ಹೊಂದ್ಬೇಕು ನಾನು. ಯವ್ವ ಇನ್ನೂ ಬರವಲ್ವ ಅಲ್ಲೇವ ನಮ್ಮ ಅಣ್ಣ ನಿಂತಿ. ನಾ ಬಿಡಂಗಿಲ್ಲ, ನಾ ನಿನ್ನ ತಗೊಂಡು ಹೋಗ್ತೀನಿ ಎತ್ತಿ. ಎತ್ತಿ ನನ್ನತ್ತಿ, ನಾ ಬಿಡಂಗಿಲ್ಲ ನನ್ನತ್ತಿ, ತಗೊಂಡು ಹೋಗ್ತೀನಿ ನನ್ನತ್ತಿ. ನಿನ್ನ ನೀರಾ ಮುಣಗಿಸ್ತೀನಿ ನನ್ನತ್ತಿ, ನೀರಾ ಮುಣಗಿಸ್ತೀನಿ ನನ್ನತ್ತಿ. ಎತ್ತಿ ಎತ್ತಿ ನನ್ನತ್ತಿ, ನಾ ಬಿಡಂಗಿಲ್ಲ ನನ್ನತ್ತಿ. ನೋಡಲೆ ನನ್ನ ಹೆಸರೇ ಒಂದಿಟ್ಟು ರೊಕ್ಕ ಐತೆ. ಆ ರೊಕ್ಕ ಬಿಡಿಸಿ ನಿನ್ನ ಗಂಡಗೆ ಕೊಟ್ಟು ಬರ್ತೀನಿ. ನೀ ಕಾಕೊಂತ ಇಲ್ಲೇ ಇರು ಈ ಬಾವಿ ಹತ್ರ, ನಾನ ಬರ್ತೀನಂತ. ಈಗ ನನ್ನ ಕೈ ಬಿಡಲೆ. ಹೌದಾ ಜಾಬಾದಿ ನೋಡಿಕೆ ನಾಟಕನ ನಾ ಭಾಳತ್ ಮಾಡಂಗಿಲ್ಲ. ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀನಿ. ವಾಪಸ್ಸು ಮಾತಿದ್ದೇವ. ಚಿಗವರು ಒದರಾಡಕತ್ತಾರಲ್ಲ, ಇವ್ರು ಯಾಕೆ ಒದರಾಡಕತ್ತಾರ? ಇವ ಹುಡುಗಿಗೆ ಏನಾರ ಆಗ್ತಾನೆ? ಓ ಆಂಟಿಯರು ಬರಾಕತ್ರು. ಇನ್ನು ನಾನು ನನ್ನ ನಾಟಕನ ಇಲ್ಲಿಗೆ ಮುಕ್ತಾಯ ಮಾಡಬೇಕು. ಯಾರಿಗೂ ಹೇಳಬ್ಯಾಡ್ರಿ. ಏನ ಸಾಕ ಏನಾತ? ಇಷ್ಟ್ಯಾಕೆ ಹೌವಾರ್ದಿ? ಯಾಕೆ ಚಿಕ್ಕವ್ರಿ ಏನಾತ? ಯವ್ವ ಬಂದ್ರೆ ಯವ್ವ ನನಗ ಜೀವ ಬಾಯಾಗ ಬಂದಂಗಾಗಿತ್ತ. ಯಾಕೆ ಬಿ ಏನಾತ? ಆರಾಮದ ಇಲ್ಲ ಕೃಷ್ಣವೇಣಿ? ಅದು ಅಣ್ಣ, ಅದು ಅಲ್ಲೇ ದೆವ್ವ ಅಣ್ಣ, ಅಲ್ಲೇ ದೆವ್ವ. ಐ ದೆವ್ವ? ಇಲ್ಲಿ ಯಾ ದೆವ್ವ ನೀನು? ಕೃಷ್ಣವೇಣಿ ಓಯ್ ನೀನು ಆಮ್ರ ಹೇಳು. ಇಡೀ ಹೊಲನ ತಿರುಗಾಡಿದ್ವ ನೀನು? ಇಲ್ಲೇ ಅದೇನಂತಾರೆ ಹೇಳ್ಬೇಕು, ಒಂದು ಫೋನ್ ಹಚ್ಚಬೇಕು. ಎಷ್ಟು ಹೆದರಿದ್ದೀವಿ ಗೊತ್ತನ? ಯವ್ವ ದೆವ್ವ ಅಂತೇಳಿ ಇವ್ ಕೆಡಕ್ಕೂ ಗೊತ್ತದಾಗ ಒಂದು ಹಂಗ ಮಾತಾಡಕತ್ತವಲ್ಲ ಇವ. ಅದು ನಮ್ಮವ್ವ ಕೂಡ ಫೋನ್ನೇ ಮಾತಾಡಕತ್ತಿದ್ದೀನ್ರಿ. ಬಾಣೆ ಬಿದ್ದು ಬಿಡ್ತ್ರಿ ಫೋನು. ಇಲ್ಲೇ ಮಕ್ಕೊಂದಿದ್ನ ಯಾರು ನಿದ್ದೆ ಹತ್ತಿ ಬಿಡ್ತು ನಂಗೆ. ಅಯ್ಯೋ ಎಷ್ಟು ಸುಳ್ಳು ಹೇಳ್ತದ ನೋಡಿ ದೆವ್ವ. ಯವ್ವ ಮತ್ತು ನಾನು ದೂಷಣೆ ಅಂತೇಳಿ ಹೇಗೆ ಹೇಳ್ತಂದ್ರೆ ಏನು ಮಾಡೋದೇವ? ನನ್ನ ಕತೆ ಏನಾಗುತ್ತ? ಏನಿಲ್ಲ, ಮುಕ್ತಾಯ ಆಗುತ್ತ, ಮುಗೀತು ನನ್ನ ಕತೆ. ಸೀದಾ ಜೈಲು ಪಾಲ, ಹಿಂಡಲ್ಗ ಜೈಲಿಗೆ ಹೋಗಿತಾರೆ ನನಗೆ ಗೊತ್ತಾತ. ಬಾ ಬಾವ ಹೊತ್ತಾಗಿತ್ತು, ಬಾ ಮನೆಗೆ ಹೋಗಿ ನಡ್ರಿ. ಇನ್ನು ಯವ್ವ ವೈನಿ ಯವ್ವ ಅಲ್ಲಿ ದೆವ್ವ ಐತಿ. ಹುಚ್ಚಿಗೆ ಹಿಡ್ದತ್ತನ್ ಬೇ ಇವತ್ತ ನಿನಗ?
ಯಾ ದೆವ್ ಬಾ ಅಂದಿ? ಯಾ ದೆವ್ವನೂ ಇಲ್ಲ ಭೂತನೂ ಇಲ್ಲ. ಅಲ್ಲಿ ನಿನ್ನ ಸೊಸಿ ಅದ ನೋಡು. ಅಯ್ಯೋ ಯಾರು ಹೇಳಿ, ನಾನು ಆಕಿನ ಸಾಯಿ ಹೊಡ್ದೀನಿ. ಎದ್ದು ಬಂದಾಳ ಆಕಿ ದೆವ್ವ ಆಗ್ಯಾಳ ಅಂತೇಳಿ. ಹಂಗೆ ಹೇಳಿ ಯಾವ ಬಾಯಿಲಿ ಹೇಳಿ ಅದನ್ನ ದೆವ್ವಕಿ. ಯತ್ತಿ ಯತ್ತಿ ನಡಿ ಮನಿಗೆ ಹೋಗುನು. ಅಯ್ಯೋ ಮುಗೀತು ನನ್ನ ಕತ್ತಿ. ಚಿಗವರ ಯಾಕ್ರಿ ಹಿಂಗ್ಯಾಕ್ ಮಾಡಕತ್ತೀರಿ? ಆಂಟಿಯರ ಏನೂ ಆಗಿಲ್ರಿ. ಹುಂಚಿ ಗಿಡ ಐತಲ್ರಿ, ಹುಂಚಿ ಗಿಡದ ತಾ ಮಕ್ಕೊಂಡಾರ. ಮತ್ತು ಯಾವ್ದಾರ ದೆವ್ವ ಪವ್ವ ನೋಡಿರ್ಬೇಕು. ಅದ್ರ ಬೇರೆ ಇವತ್ತು ತಮಾಚಿ ಮಠ ಮಧ್ಯಾಹ್ನ ಒಂದು ಅದಕ್ಕೆ ಅಂಜಿ ನಿಗರ್ಯಾರ. ಅದಕ್ಕೆ ದೆವ್ ದೆವ್ ಅನ್ನಕತ್ತಾರ. ಏನು ಅದಕ್ಕೆ ಹೆದರ್ಕೊಂಡಾರ ಏನು? ಮತ್ತೆ ಯವ್ವ ದೆವ್ ಸದ್ಯಕರ ಯಾ ದೆವ್ ಇಲ್ಲ ಪವ್ ಇಲ್ಲ. ನಿಂತ ಗಣ್ಣಾಗ ಏನಾರ ನೋಡಿ ಹವರಿದ್ದಂಗದಾಳ. ಇಲ್ಲ ಅಂದ್ರೆ ಇವತ್ತು ತಮಾಷೆ ಅಲ್ರಿ. ದಾರ್ಯ ಬರೋ ಮುಂದಾಗ ಅಲ್ಲಿ ಲಿಂಬೆನದು ಇಟ್ಟಿದ್ರು. ಮತ್ತು ಅದನ್ನೇನಾರ ತುಳಿದು ಬಂದಾರ ಏನು ಮತ್ತೆ ಅತ್ಯಾರು. ಅದಕ್ಕೆ ಹಿಂಗೆ ಹುಚ್ಚಗ್ರ ಕೂಡ್ದಂಗ ಆಡಕತ್ತಾರ್ರಿ. ಒಂದಿಟ್ಟು ಹುಚ್ಚು ಮಬ್ಬು ಆಗ್ಯಾರ್ರಿ ಅವ್ರು. ಹೌದಿಲ್ರಿ? ನೀವ ನೋಡಕತ್ತೀರಿ ಹೌದಿಲ್ರಿ? ಹೌದು. ಯಾಕ ಒಂದಮ್ಮ ನೀನು ಆಡಕತ್ತಾರ ಚಿಗವ್ರು. ನಡ್ರಿ ಅತ್ಯಾರ ಹೋಗುನು. ಯವ್ವ ಸತ್ತಾಳ ಯವ್ವ ಈಕಿ. ಸತ್ತನು ಮನೆಗೆ ಬರಾಕತ್ತಾಳ. ಇದು ಹೆಂಗ ಸಾಧ್ಯ? ದೇವ್ನ ಕರ್ಕೊಂಡು ಮನೆಗೆ ಹೋಗುದು ಹೆಂಗ ಯವ್ವ? ಅಲ್ಲೇ ಒಬ್ರು ಅಜ್ಜಾರ ಅದಾರಂತ್ರಿ, ಅಮ್ಮಾರು ಹೇಳ್ಯಾರ. ಅಲ್ಲಿ ಕರ್ಕೊಂಡು ಹೋಗಿ ಒಂದಿಟ್ಟು ಮಂತ್ರಿಸ್ಕೊಂಬಂದ್ರ ಲಿಂಬೆನ್ ಮಂತ್ರಿಸಿ ಒಂದಿಷ್ಟು ಕುಡಿಸಿದ್ರ ಬರೋಬ್ಬರಿ ಹಾಕಾರ. ಒಂದೇಟು ಅವರಿಗೆ ಬ್ರ್ಯಾಂಡಿಯೂ ಆಗೈತ್ರಿ ತೆಲಿಗೆ. ಯವ್ವ 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 ತಂಡೆ ತಗತ್ತಲ್ರಿ. ಆದ್ರೂ ಒಂದು ಗೊತ್ತಾಗವಲ್ದು, ಈ ಮನೆ ಬಂದಿದ್ದು ದೆವ್ವ ಏನ ಏನ ಕೃಷ್ಣವೇಣಿನ? ಏನು ಕೃಷ್ಣವೇಣಿ ದೆವ್ ಬಂತ? ಒಂದು ತಿಳಿಯೋಣವಲ್ದು. ಅದು ಹೆಂಗೆ ಸಾಧ್ಯ ಐತಿ? ನಾನು ಬಾವ್ಯಾಗ ದೂಸೀನಿ. ಬಾವ್ಯಾಗ ದೂಸಿದ್ರ ಬಾವ್ಯಾಗಿದ್ದ ಹೆಂಗೆ ಎದ್ದು ಬರ್ತಾಳ? ಬರಾಕೆ ಎಲ್ಲಿ ದಾರಿನೂ ಇಲ್ಲ. ಮತ್ತು ಈಕಿ ಸತ್ತಾಳ. ಮತ್ತು ಮೊದ್ಲೇಕ ನೋಡಿದ್ರ ದೆವ್ವದ ಮಕ್ಕ ಕಾಣ್ತು, ಹಿಂದೆಗಡೆ ಕೃಷ್ಣವೇಣಿ ಮಕ್ಕ ಕಾಣ್ತು. ಏನಿದ್ರ ಮರ್ಮ? ಅಯ್ಯೋ ನನ್ನ ತೆಲಿಗೆಟ್ಟು ಬೆಂಕಿ ಹಚ್ಚಲಿ. ದೆವ್ವದ ಕಾಲು ಹಿಂಬರ್ಕಿರ್ತಾವಂತ ನಾನು ನೋಡೇ ಇಲ್ಲ. ಕೃಷ್ಣವೇಣಿ ಕಾಲು ಹಿಂಬರ್ಕಿದಾವ ಮುಂಬರ್ಕಿದಾವು ನೋಡ್ಬೇಕು. ಆದ್ರೆ ದೆವ್ವ ಆದ್ರೂ ಶೇರ್ ತಿರ್ಸ್ಕೋಬೇಕಿತ್ತು. ಅದು ಹೇಳ್ಬೇಕಿತ್ತಲ್ಲ ನಮ್ಮ ಅಣ್ಣನ ಮುಂದೆ ಹಿಂಗೆ ಅಂತೇಳಿ. ಏನೂ ಹೇಳೇ ಇಲ್ಲ. ಯಾಕೆ ಅನ್ಬೇಕು? ಯವ್ವ ಎಲ್ಲೇ ನಾನು ರಕ್ತ ಕಾರಿ ಸಾಯೋಂಗೆ ಮಾಡ್ದತೀನಿ. ಯವ್ವ ದೆವ್ವ ಯವ್ವ ನಾ ಏನು ಮನೆ ಬಂದೇಳಿ? ಎತ್ತಿ ಓ ಎತ್ತಿ ಬಂತು ಯವ್ವ ದೆವ್ವ. ಏನಾರ ಯಾಕಾಗೋಲ್ಲಕ್ಕ ಕಂಡು ಹಿಡಿದ ಬಿಡ್ತೀನಿ. ಕಾಲು ಹಿಂಬರ್ಕಿದವ ಏನು ಮುಂಬರ್ಕಿದವ? ಹಿಂಬರ್ಕಿದ್ರ ಕೃಷ್ಣವೇಣಿ ದೆವ್ವ ಅಂತ ಅರ್ಥ, ಮುಂಬರ್ಕಿದ್ರ ಕೃಷ್ಣಿ ಅಂತ ಅರ್ಥ. ಜೀವ ಗಟ್ಟಿ ಮಾಡ್ಕೊಂತೀನಿ. ಜಯ ಆಂಜನೇಯ ಜಯ ಆಂಜನೇಯ ಜಯ ಆಂಜನೇಯ ಜಯ ಆಂಜನೇಯ. ಯಪ್ಪ ಈಕಿ ಕಾಲು ಸುದ್ದಾದವು ದೆವ್ವ ಅಲ್ಲ ಕೃಷ್ಣವೇಣಿ ನೈಕಿ. ಯತ್ತಿ ಏನಾತ? ಏನು ಯೋಚನೆ ಮಾಡಕತ್ತಿ ಎತ್ತಿ? ಅದು ಅದು ಬಾವ್ಯಾಗ ಬಿದ್ದಾಕಿ ಹೆಂಗೆ ಬದುಕಕ್ಕೆ ಸಾಧ್ಯ? ಯತ್ತಿ ಬಾವ್ಯಾಗ ಬಿದ್ದಾಕಿ ಹೆಂಗೆ ಬದುಕಕ್ಕೆ ಸಾಧ್ಯ ಅಂತೇಳಿ ಯೋಚನೆ ಮಾಡಕತ್ತೀಯನ? ಯತ್ತಿ ನಾ ದೆವ್ವ ಅಲ್ಲ, ನಾ ಮನುಷ್ಯಾಳ, ನಾ ಕೃಷ್ಣವೇಣಿನ ಯತ್ತಿ. ಆದ್ರೆ ನೀ ಹೆಂಗೆ ಬದುಕಿದಿ? ಅಲ್ಲೇ ಬಾವ್ಯಾಗ ಬಿದ್ದಿದ್ದಲ್ಲ. ಹೌದು, ನನ್ನ ನೀ ಬಾವ್ಯಾಗ ದೂಸಿದಿ. ಆದ್ರೆ ನಾನು ಬಿದ್ದಿಂದ ಏನಾಯ್ತು ಗೊತ್ತನೇ ಯತ್ತಿ? ನಾನು ಈಜಾಡಿದೆ, ಎಷ್ಟೋತನ ಈಜಾಡಿ ಮ್ಯಾಗ ಹತ್ತಿ ಬಂದು ಅರಿಬೆಲ್ಲ ತೋದಿದ್ದು ಹಿಂಡ್ಕೊಂಡು ಕಬ್ಬು ತಿಂದೆ. ಆಟ ತನತ ಅರಿಬಿ ಒಣಗಿದ್ದು. ಮತ್ತು ದೆವ್ವದ ಮಕ್ಕ ಅದು ನೋಡಿ ಎದ್ರಿದ್ದೇನೆ ಎತ್ತಿ ನೀನು. ಅದು ಒಂದು ಹುಡುಗ ಮಕ್ಕ ಕರ್ಕೊಂಡು ಹೊಂಟಿದ್ದ, ಹುಡುಗನ ಕಸ್ಕೊಂಡು ನಾ ಹಾಕ್ಕೊಂಡೆ ಅದನ್ನ. ನಿನ್ನ ಎದುರು ಸಾಕು ಮಾಡಿದ್ ನಾನು. ಆದ್ರೆ ನಾ ಸಾಯ್ಲಿಲ್ಲ. ಇಷ್ಟೆಲ್ಲ ಮಾಡಿದ್ರು ಕಾಕಾರ ಮುಂದೆ ಚಿಗವ್ರ ಮುಂದೆ ಯಾಕೆ ಹೇಳಿಲ್ಲ ನಾನು ಅಂತೇಳಿ ನಿನ್ನ ತಲೆ ಬಂದಿರ್ಬೇಕತ್ತಿ. ಅದಕ್ಕೊಂದು ಕಾರಣ ಐತಿ. ನಾನು ಹೇಳಿದ್ನಂದ್ರೆ ಹಿಂಗೆ ಮಾಡಿದ್ರು ಅತ್ತಿಯರ ಅಂತ ಹೇಳಿದ್ರೆ ಅಬಾಬಾ ಅಂದ್ರೆ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಾರ. ಮತ್ತೆ ನೀನು ಕಾಯಿ ಬಿಡ್ತೀಯನ? ಮತ್ತೆ ನನ್ನ ಮ್ಯಾಗ ಕಿಡಿ ಕಾರಕಿನ ನೀನು. ಅದಕ್ಕೆ ನನ್ನ ಕಣ್ಣು ಮುಂದೆ ಇಟ್ಕೊಂಡು ನಿನ್ನ ಬ್ಯಾಂಡ್ ಮಾಡ್ಲಿಕ್ಕಂದ್ರ ಕೃಷ್ಣವೇಣಿನ ಅಲ್ಲ ನೋಡಕಂತಿ. ನಿನ್ನ ಮನುಷ್ಯಾಳನ ಮಾಡಿದ್ನಿ ಅತ್ತಿ. ಆದ್ರೆ ನೀ ಮನುಷ್ಯಾಳಲ್ಲ, ಮೃಗದಕ್ಕಿನ ಹತ್ತತ್ತದಿ ನೀನು. ಇದಕ್ಕೆ ತಕ್ಕದ ಪಾಠ ಕಲಿಸ್ತೀನಿ. ನೀನು ಹಂಗ ಬಿಡಂಗಿನೇ ಇಲ್ಲ. ನೀನು ಹಂಗ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಮತ್ತೆ ಏಸ್ ಮನೆ ಮುರಿತೀಯ, ಎಷ್ಟು ಹೆಣ್ಮಕ್ಳು ಭಾಳ ಹಾಳು ಮಾಡ್ತೀಯ. ನಿನ್ನ ಪಾಠ ಕಲಿಸೇ ಕೈ ಬಿಡಾಕಿ ನಾನು.
ಅಂದ್ರ ನೀನು ನನ್ನ ಹೆದರ್ಸಕ್ ನಾಟಕ ಆಡಿದ್ಯನ್ಲೇ ನೀನು? ಹೌದು, ನಾಟಕ ಆಡಿದ್ಯಾ, ಸ್ವಲ್ಪ ಜಲಕ್ ತೋರಿಸಿದ್ಯಾ. ಆದ್ರೆ ಎತ್ತಿ ಇದಕ್ಕೆ ಶಿಕ್ಷೆ ಮಾತ್ರ ಕೊಡ್ತೀನಿ, ನೀ ಅನುಭವಿಸಬೇಕು. ನಮ್ಮ ಅತ್ತೆ ಶಿಕ್ಷೆ ಕೊಡ್ತದ ದೊಡ್ಡ ಮಾತಲ್ರಿ, ಮನೆ ಬಿಟ್ಟು ಹೊರಗೆ ಹಾಕಿಬಿಡ್ತಾರ. ಈಕಿ ಸುಮ್ಮಿರ್ತಾಳನ್ರಿ ನಮ್ಮ ಅತ್ತಿ? ಮತ್ತ ತನ್ನ ಹಳೆ ಚಾಳಿನ ಚಲೋ ಮಾಡ್ತಾಳ. ಶತ್ರುಗಳನ್ನ ಯಾವಾಗ್ಲೂ ನಮ್ಮ ಕಣ್ಣು ಮುಂದೆ ಇಟ್ಕೋಬೇಕಂತ್ರಿ. ಯಾಕಂದ್ರ ಅವ್ರು ಏನು ಸಂಚು ಮಾಡ್ತಾರ ನಮಗದು ತಿಳಿಬೇಕು. ನಮ್ಮಿಂದ ದೂರ ಇದ್ರಂದ್ರ ಅವ್ರು ಏನು ಸಂಚು ಮಾಡ್ತಾರ ಅನ್ನೋದು ಗೊತ್ತಾಗುತ್ತನ್ರಿ. ಅದ ಒಂದ ಕಾರಣಕ್ಕನ ನಮ್ಮ ಅತ್ತಿನ ಇನ್ನೂ ಮನೆ ಬಿಟ್ಟು ಹೊರಗೆ ಹಾಕಿಲ್ಲ. ನಮ್ಮ ಕಾಕರು ನಮ್ಮ ಅಂಟಿಯರ ಮುಂದೆ ಹೇಳಿಲ್ಲ. ಇಂಥವ್ರನ್ನೇನಿಲ್ಲ ರೀ, ಬಗ್ಗಿಸ್ಬೇಕು, ಪಾಠ ಕಲಿಸ್ಬೇಕು. ಕಲಿಸ್ತೀನಿ ನೋಡಾಕಂತ್ರಿ.